ಸೊ ಎಲ್ಲ ಟ್ರೇಡರ್ಸ್, ಈ ಕ್ಲಾಸಲ್ಲಿ ನಾವು ರೆಸಿಸ್ಟೆನ್ಸ್ ಮತ್ತು ಸಪೋರ್ಟ್ನ ಹೆಂಗೆ ಮಾಸ್ಟರ್ ಮಾಡ್ಕೋಬೇಕು ಅಂತ ಕಲಿತೀವಿ. ಇದು ರೆಸಿಸ್ಟೆನ್ಸ್. ಸೊ ಇದು ಯಾವ ಥರ ಡ್ರಾ ಮಾಡಬೇಕು ಅಂತ ನಿಮ್ಗೆ ಹೇಳಿದ್ದೀನಿ. ಮಲ್ಟಿಪಲ್ ಟೈಮ್ ಟಚ್ ಆದರೆ ಅಷ್ಟೇ ನಾವು ಡ್ರಾ ಮಾಡಬೇಕಂತ ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಪ್ರೈಸ್ ರಿಜೆಕ್ಟ್ ಆಗಿರ್ಬೇಕು ಈ ಪಾಯಿಂಟಿಂದ ಈ ಪಾಯಿಂಟಿಂದ ಈ ಪಾಯಿಂಟಿಂದ ಈ ಪಾಯಿಂಟಿಂದ, ಇದಕ್ಕೇನಂತೀವಿ ಅವಾಗ ರೆಸಿಸ್ಟೆನ್ಸ್ ಅಂತೀವಲ್ಲ. ಅದೇ ಥರ ಸಪೋರ್ಟಲ್ಲೂ ಮಲ್ಟಿಪಲ್ ಟೈಮ್ಸ್ ರಿಜೆಕ್ಟ್ ಆಗಿರಬೇಕು. ನೀವು ಎಷ್ಟು ಟೈಮ್ ಮಲ್ಟಿಪಲ್ ರಿಜೆಕ್ಷನ್ ಆಗುತ್ತೆ ಅಷ್ಟು ಅದು ವೀಕ್ ಆಗ್ತಾ ಹೋಗುತ್ತೆ, ರೆಸಿಸ್ಟೆನ್ಸ್ ಆಗಲಿ ಸಪೋರ್ಟ್ ಆಗಲಿ. ಅಂದರೆ ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗಲೂ ರೆಸಿಸ್ಟೆನ್ಸ್ ಮತ್ತು ಸಪೋರ್ಟ್ ಏನಿರುತ್ತಲ್ಲ, ನಿಯರೆಸ್ಟ್ ಕರೆನ್ಸಿ ಏನು ಟ್ರೇಡ್ ನಡೀತಿರುತ್ತಲ್ಲ, ಲೈಕ್ ಎಸ್ಟರ್ಡೇಸ್ ನೋಡ್ಬಾರ್ದು, ಎಸ್ಟರ್ಡೇಸ್ ಏನು ನೋಡ್ಬಾರ್ದು, ಈ ಪ್ರೆಸೆಂಟ್ ಏನಿರುತ್ತಲ್ಲ, ಈ ಪ್ರೆಸೆಂಟ್ ಈ ಪಾಯಿಂಟಲ್ಲಿ ಮೂವ್ ಆಗ್ತಿದೆ. ಲೈಕ್ 24,000 ಅಂದ್ಕೊಳ್ಳಿ, ಈ ಪ್ರೈಸಲ್ಲಿ 24,000 ಮೂವ್ ಆಗ್ತಿದೆ ಅಂದರೆ ನೀವು ಈ ಪ್ರೈಸಿಗೆ ನಿಯರ್ ಬೈ ಇರೋದೇ ಕೆಳಗಡೆ ಆಗಲಿ ಮೇಲ್ಗಡೆ ಆಗಲಿ ರೆಸಿಸ್ಟೆನ್ಸ್ ಸಪೋರ್ಟ್ ಇದೇ ಥರ ನೀವು ಡ್ರಾ ಮಾಡಬೇಕು. ಮುಂಚೆ ಎಲ್ಲೋ ಪಾಯಿಂಟಲ್ಲಿ ನಿನ್ನೆ ಎಲ್ಲೋ ಮೂವ್ ಆಗ್ತಾಯಿತ್ತು, ಇಲ್ಲಿ ನೀವು ಡ್ರಾ ಮಾಡಿದರೆ ಅದಕ್ಕೆ ಯೂಸ್ ಆಗೋಲ್ಲ. ರೀಸೆಂಟ್ ಯಾವುದಾದ್ರು ಇರುತ್ತಲ್ಲ ಪ್ರೈಸ್, ಅಲ್ಲಿ ಮಾತ್ರ ನೀವು ರೆಸಿಸ್ಟೆನ್ಸ್ ಸಪೋರ್ಟ್ ವರ್ಕ್ ಆಗಬೇಕು. ಮಲ್ಟಿಪಲ್ ಟೈಮ್ ಏನಾದರೂ ಇರಲಿ, ಜಾಸ್ತಿ ವೀಕ್ ಮಾಡಿರ್ತಾರೆ ನೋಡಿ ಕೆಲವೊಂದು ಟೈಮಿಗೆ ರೆಸಿಸ್ಟೆನ್ಸ್ ಸಪೋರ್ಟ್ ನೀವು ಸಿಕ್ಕಿರಲ್ಲ, ಅಂತಲ್ಲಿ ನೀವೇನು ಮಾಡಬೇಕು, ಜಾಸ್ತಿ ವೀಕ್ ಎಲ್ಲಿ ಫೈಂಡ್ ಔಟ್ ಮಾಡ್ತೀರಾ ಅಥವಾ ಸಡನ್ ಮೂವ್ಮೆಂಟ್ ಎಲ್ಲಿ ಆಗಿರುತ್ತಲ್ಲ, ಲೈಕ್ ನೋಡಿರಿ ಈ ಪಾಯಿಂಟ್ ನೋಡಿರಿ. ಸೊ ಇಲ್ಲಿಂದ ಫಾಲ್ ಆಗಿದೆ, ಇಲ್ಲಿಂದ ಫಾಲ್ ಆಗಿದೆ, ಇಲ್ಲಿಂದ ಸಡನ್ ಬೈ ಆಗಿದೆ ಅಂದರೆ ಈ ಪಾಯಿಂಟ್ ನಿಮ್ಮದು ಸಪೋರ್ಟ್ ಪಾಯಿಂಟ್ ಆಗುತ್ತೆ. ಅರ್ಥ ಆಯ್ತಾ? ಅದು ಆದಮೇಲೆ ಈಗ ಇಲ್ಲಿಂದ ಮಿಡಲಲ್ಲಿ ಎಲ್ಲೋ ರಿಜೆಕ್ಟ್ ಆಗುತ್ತೆ ಅಂದ್ಕೊಳ್ಳಿ, ಇಲ್ಲಿಂದ ರಿಜೆಕ್ಟ್ ಆಗಿ ಇಲ್ಲಿಂದ ಫಾಲ್ ಆಗುತ್ತೆ. ಸೊ ಇಲ್ಲಿಂದ ಫಾಲ್ ಆಗಬೇಕಾದ್ರೆ ನೀವು ಅವಾಗೇನು ಮಾಡ್ತೀರಾ, ಇದನ್ನು ರೆಸಿಸ್ಟೆನ್ಸ್ ಅಂತ ಡ್ರಾ ಮಾಡ್ತೀರಾ. ಸೊ ಈಗ ಒಂದೇ ಸೈಡ್ ಟ್ರೆಂಡ್ ಇದ್ದಾಗ ನೀವು ಏನು ಮಾಡಬೇಕು ಗೊತ್ತಾ, ಒಂದು ಸೈಡ್ ಟ್ರೆಂಡ್ ಕಂಪ್ಲೀಟ್ ಟ್ರೆಂಡ್ ಇದೆ ಅಂದ್ಕೊಳ್ಳಿ ಈಗ. ಸೊ ಅಲ್ಲಿ ನೀವು ರೆಸಿಸ್ಟೆನ್ಸ್ ಸಪೋರ್ಟ್ ಹುಡ್ಕೋಕೆ ಹೋಗ್ಬಾರ್ದು. ಲೈಕ್ ಪ್ರಿವಿಯಸ್ ನೋಡ್ಬೋದು, ಬಟ್ ಅದನ್ನು ಮಾಡೋಕ್ಕಿಂತ ಬೆಟರ್ ಯಾವುದು ಅಂದರೆ ಒಂದು ಸೈಡ್ ಬ್ರೇಕ್ ಆಗಬೇಕು. ಲೈಕ್ ಈ ಕೆಳಗಡೆ ಬ್ರೇಕ್ ಆಯಿತು ಅಂದ್ಕೊಳ್ಳಿ, ಕೆಳಗಡೆ ಬ್ರೇಕ್ ಆದಮೇಲೆ ಏನು ಮಾಡಬೇಕು, ಒಂದು ರಿಟೆಸ್ಟ್ ಅಂತ ಬರುತ್ತಾ. ಸೊ ಇದು ಇಂಪಾರ್ಟೆಂಟ್ ಝೋನ್ ಆಗುತ್ತೆ ಅವಾಗ. ಮಲ್ಟಿಪಲ್ ಟೈಮ್ ಇಲ್ಲಿ ನೋಡಿ, 1 ಟಚ್ 2 ಟಚ್ ಆಗಿದ್ದೀನ ಅಂತಲ್ಲಿ ನೋಡ್ಬೇಕು ನೀವು. ಅದು ಬಿಟ್ಟರೆ ನೆಕ್ಸ್ಟ್ ಈ ಲೆವೆಲ್ ನೋಡ್ಕೋಬೇಕು. ಸೊ ಇಲ್ಲಿಂದ ರಿಜೆಕ್ಟ್ ಆಗೋ ಚಾನ್ಸ್ ವಾಪಸ್ ಹೋಗೋದಕ್ಕೂ ಇರುತ್ತೆ. ಯಾವಾಗ ಇದು ಬ್ರೇಕ್ ಆಗುತ್ತಲ್ಲ ಆವಾಗ ನೀವು ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿವರೆಗೂ ನೀವೇನು ಮಾಡಬೇಕು, ಮಲ್ಟಿಪಲ್ ಟೈಮ್ ಎಲ್ಲಿ ಟಚ್ ಆಗಿದೆ ಅಥವಾ ಪ್ರೈಸ್ ವೀಕ್ ಮಾಡಿ ಎಲ್ಲಿ ಪ್ರೈಸ್ ಮೂವ್ಮೆಂಟ್ ಆಗಿದೆ ಸಡನ್, ನೀವು ಅದನ್ನು ನೋಡಬೇಕು. ಅದನ್ನು ಅಬ್ಸರ್ವ್ ಮಾಡಿದಾಗ ಮಾತ್ರ ನಿಮ್ಗೆ ರೆಸಿಸ್ಟೆನ್ಸ್ ಸಪೋರ್ಟ್ ಸಿಗ್ತಾವೆ. ಸೊ ಈಗ ರೆಸಿಸ್ಟೆನ್ಸ್ ಮತ್ತು ಸಪೋರ್ಟಲ್ಲಿ ನೀವು ಹೆಂಗೆ ಟ್ರೇಡ್ ಮಾಡಬೇಕಂತ ಈಗ ಹೇಳ್ತೀನಿ. ಸೊ ಇದು ಈ ಪಾಯಿಂಟ್ ರೆಸಿಸ್ಟೆನ್ಸ್ ಇದೆ, ಇದು ನಮ್ಮ ಸಪೋರ್ಟ್, ಇದು ರೆಸಿಸ್ಟೆನ್ಸ್. ಸೊ ಈ ಪಾಯಿಂಟಲ್ಲಿ ಇಲ್ಲಿಂದ ಫಾಲ್ ಆಗಿದೆ, ಲೈಕ್ ಇಲ್ಲೆಲ್ಲೂ ನಿಮಗೆ ರೆಸಿಸ್ಟೆನ್ಸ್ ಇಲ್ಲ, ಆಯಿತಾ. ಸೊ ಈ ಪಾಯಿಂಟಲ್ಲಿ ಯಾವುದಾದ್ರೂ ನಮಗೆ, ಸೊ ಇದು ಆ್ಯಂಗಲ್ಫಿಂಗ್ ಪ್ಯಾಟರ್ನ್. ಸೊ ಇಲ್ಲಿ ನೀವು ಟ್ರೇಡ್ ಮಾಡಿದಿರಿ ಅಂದ್ಕೊಳ್ಳಿ. ಸೊ ಇಲ್ಲಿವರೆಗೂ ಪ್ರೈಸ್ ಬಂತು, ಸೊ ಮತ್ತೆ ಇಲ್ಲಿ ಡೌನ್ಫಾಲ್ ಆಯಿತು. ಡೌನ್ಫಾಲ್ ಆದಮೇಲೆ ಮತ್ತೆ ಇಲ್ಲಿ ಒಂದು ಕ್ಯಾಂಡಲ್ ಆಯಿತು, ಲೈಕ್ ಯಾವುದೋ ಒಂದು ಬುಲ್ಲಿಶ್ ಪ್ಯಾಟರ್ನ್ ಆಯಿತು ಅಂದ್ಕೊಳ್ಳಿ ಸಪೋರ್ಟಲ್ಲಿ. ಮತ್ತೆ ಇಲ್ಲಿ ಪ್ರೈಸ್ ಮೂವ್ ಆಗುತ್ತಾ. ಸೊ ಇಲ್ಲಿ 2ನೇ ಸರಿ ಟಚ್ ಆಗುತ್ತೆ, 2ನೇ ಸರಿ ಟಚ್ ಆದಮೇಲೆ ಮತ್ತೆ ಇಲ್ಲಿ ಕೆಳಗೆ ಬರ್ತೀರಿ. ಮತ್ತೆ ಇಲ್ಲಿ ಕೆಳಗೆ ಬಂದಾಗ ಇಲ್ಲಿ ಕಂಪಲ್ಸರಿ 1 ಸರಿ ಟಚ್ ಆಗಿದೆ, 2 ಸರಿ ಟಚ್ ಆಗಿದೆ, ಇಲ್ಲಿ 3 ಸರಿ ಕಂಪಲ್ಸರಿ ಟಚ್ ಆಗೇ ಆಗುತ್ತೆ. ಸೊ ಇಂಥಲ್ಲಿ ನೀವು ಏನ್ಬೇಕು, ಬುಲ್ಲಿಶ್ ಪ್ಯಾಟರ್ನ್ಸ್ ಹುಡುಕಬೇಕು. ಹ್ಯಾಮರ್ ಆಗಿರ್ಬೋದು, ಡ್ರ್ಯಾಗನ್ ಫ್ಲೈ ಡೋಜಿ ಆಗಿರ್ಬೋದು, ಮದರ್ ಬೇಬಿ ಪ್ಯಾಟರ್ನ್ ಆಗಿರ್ಬೋದು. ಸೊ ಅಂಥವು ನೀವು ಹುಡುಕಬೇಕು. ಅದೇ ರೆಸಿಸ್ಟೆನ್ಸಲ್ಲಿ ನೀವು ಯಾವ ಹುಡುಕಬೇಕು, ಸೆಲ್ಲಿಂಗ್ ಪ್ಯಾಟರ್ನ್ಸ್ ಹುಡುಕಬೇಕು. ಸೆಲ್ಲಿಂಗ್ ಪ್ಯಾಟರ್ನ್ಸ್ ಅಂದರೆ ಬೇರಿಶ್ ಪ್ಯಾಟರ್ನ್ಸ್ ಹುಡುಕಬೇಕು. ಸೊ ಇಲ್ಲಿ ನೀವು ಬೈ ಮಾಡಿದರೆ ನೆಕ್ಸ್ಟ್ ಪ್ರೈಸ್ ಇಲ್ಲಿ ಹೋಗುತ್ತಾ. ಸೊ ಇಲ್ಲಿ 1 ಟೈಮ್ 2 ಟೈಮ್ ಇಲ್ಲಿ 2 ಸರಿ ಟಚ್ ಆಗಿದೆ ಅಂದರೆ ಪ್ರೈಸ್ ಇಲ್ಲಿ ಬಂದೇ ಬರುತ್ತಾ. ಇದು ಬ್ರೇಕ್ ಆಗಲ್ಲ ಅಂತಲ್ಲ, ಇಲ್ಲಿ ಇವಾಗೂ ಬ್ರೇಕ್ ಆಗ್ಬೋದು, ನೆಕ್ಸ್ಟ್ ಟೈಮ್ ಅದಾದರೂ ಬ್ರೇಕ್ ಆಗ್ಬೋದು. ಬಟ್ ಎಷ್ಟು ಮಲ್ಟಿಪಲ್ ಟೈಮ್ ಎಷ್ಟು ಸರಿ ಟಚ್ ಆಗುತ್ತಲ್ಲ ಅಷ್ಟು ವೀಕ್ ಆಗ್ತಾ ಹೋಗುತ್ತದು, ರೆಸಿಸ್ಟೆನ್ಸ್ ಆಗಲಿ ಸಪೋರ್ಟ್ ಆಗಲಿ. ಸೊ ಬ್ರೇಕ್ ಆದಮೇಲೆ ಹೆಂಗೆ ತೊಗೋಬೇಕು ಅಂದರೆ, ಸೊ ಇಲ್ಲಿ ಬ್ರೇಕ್ ಆಯಿತಾ, ಬ್ರೇಕ್ ಆದ ಸಡನ್ನಾಗಿ ಬೈ ಮಾಡಬಾರ್ದು. ಈ ಪ್ರೈಸ್ ರಿವರ್ಸ್ ಆಗಿ ಇಲ್ಲಿ ಯಾವುದಾದ್ರೂ ಒಂದು ಸೆಲ್ಲಿಂಗ್ ಲೈಕ್ ಬೈಯಿಂಗ್ ಪ್ಯಾಟರ್ನ್ ಆಗಬೇಕು. ಬೈಯಿಂಗ್ ಪ್ಯಾಟರ್ನ್ ಲೈಕ್ ಆ್ಯಂಗಲ್ಫಿಂಗ್ ಅವು ಯಾವುದಾದ್ರೂ ಆದರೆ ನೀವು ಇಲ್ಲಿಂದ ಬೈ ಮಾಡಿ, ನೆಕ್ಸ್ಟ್ ಯಾವುದಾದ್ರು ರೀಸೆಂಟ್ ಸ್ವಿಂಗ್ ಹೈ ಇರುತ್ತಾ ಅಥವಾ ಲೋ ಇರುತ್ತೆ ಅಂದ್ಕೊಳ್ಳಿ, ಸ್ವಿಂಗ್ ಲೋ ಆರ್ ಹೈ ಇರುತ್ತೆ ಅಂದ್ಕೊಳ್ಳಿ, ಆ ಪಾಯಿಂಟ್ವರೆಗೂ ನಿಮ್ಮ ಟಾರ್ಗೆಟ್ ಇಟ್ಕೋಬೇಕು. ಅಥವಾ ಈ ಕ್ಯಾಂಡಲ್ ಏನು ಇರುತ್ತಲ್ಲ, ಈ ಕ್ಯಾಂಡಲ್ 1:2 ಅಥವಾ 3 ಇಟ್ಕೊಂಡು ನೀವು ಇಲ್ಲಿ ಎಕ್ಸಿಟ್ ಆಗ್ಬೋದು. ಭಾಳ ಲಾಂಗ್ ಹೋಲ್ಡ್ ಮಾಡಬಾರ್ದು ಟ್ರೇಡ್ ಯಾವುದು. ಸೊ ಅದು ಬಿಟ್ಟರೆ ಇನ್ನೊಂದು ಪಾಯಿಂಟ್ ಇದೆ, ಲೈಕ್ ಇದ್ರ ಒಳಗಡೆನೇ ನೀವು ಹೆಂಗೆ ಟ್ರೇಡ್ ಮಾಡ್ಕೋಬೇಕು ಅಂದರೆ, ಈ ಪಾಯಿಂಟಿಂದ ಈ ಪಾಯಿಂಟ್ ಒಳಗಡೆನೇ ನಾವು ಹೆಂಗೆ ಟ್ರೇಡ್ ಮಾಡಬೇಕಂದ್ರೆ, ಲೈಕ್ ಇ ಎಮ್ ಐ ಗೊತ್ತಾ, ಇ ಎಮ್ ಐಲಿ ATMA ಅಂತ ಬರುತ್ತೆ. ATMA ಹಚ್ಕೊಂಡು ಇದು 5 ಮಿನಿಟ್ಸ್ ಅಂದ್ಕೊಳ್ಳಿ. 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಲೈಕ್ ಇಲ್ಲಿ ಪ್ರೈಸ್ ಡೌನ್ ಬಂತ, ಲೈಕ್ ಇಲ್ಲಿ ಏನೋ ಆ್ಯಂಗಲ್ಫಿಂಗ್ ಆಯಿತು ಅಂದ್ಕೊಳ್ಳಿ, ಆ್ಯಂಗಲ್ಫಿಂಗ್ ಅಥವಾ ಮದರ್ ಬೇಬಿ ಪ್ಯಾಟರ್ನ್ ಏನೋ ಆಯಿತು. ಆ ಟೈಮಲ್ಲಿ ಪ್ರೈಸಿಂಗ್ ಹೋಗಬೇಕಾದ್ರೆ ನಿಮ್ದು ಎಂಟ್ರಿ ಕನ್ಫರ್ಮ್ ಎಂಟ್ರಿ ಯಾವಾಗಿರುತ್ತಂದರೆ ಈ ಥರ ಫಾರ್ಮೇಷನ್ ಆಗಬೇಕು, ಈ ಥರ ಕ್ಯಾಂಡಲ್ ಕಟ್ ಆಗಬೇಕು. ಲೈಕ್ ಇದು EMA ಏನಿದೆ ಅಲ್ಲ, ತಡಿ 1 ಸೆಕೆಂಡ್,
ಇದು ಇ ಎಮ್ ಐ ಲೈನ್, ATMA ಲೈನ್ ಇದು. ಸೊ ಇದು ಪ್ರೈಸ್ ಯಾವಾಗ ಇದು ಕ್ರಾಸ್ ಆಗುತ್ತಲ್ಲ ನೀವು ಇಲ್ಲಿ ಬೈ ಮಾಡಬೇಕು. ಯಾವುದ್ಯಾವುದೋ ಕ್ಯಾಂಡಲ್ ಕ್ರಾಸ್ ಆಗಬಾರ್ದು. ಕ್ರಾಸ್ ಆಗೋದು ಕೂಡ ಹ್ಯಾಮರ್ ಕ್ಯಾಂಡಲ್ ಅಥವಾ ಒಂದು ಬುಲಿಶ್ ಕ್ಯಾಂಡಲ್, ಸ್ಟ್ರಾಂಗ್ ಕ್ಯಾಂಡಲಿಂದ ಕ್ರಾಸ್ ಆಗಬೇಕು. ಕ್ರಾಸ್ ಆದರೆ ನೀವು ಇಲ್ಲಿ ಬೈ ಮಾಡ್ತೀವಿ. ಇಲ್ಲಿ ಬೈ ಮಾಡಿ ಇಲ್ಲಿಂದ ಇಲ್ಲಿ ನೀವು ಟಾರ್ಗೆಟ್ ತೊಗೋಬೇಕು ಈ ಪಾಯಿಂಟ್ವರೆಗೂ. ಸೇಮ್ ರೆಸಿಸ್ಟೆನ್ಸಲ್ಲೂ ಹಾಗೆ ಈ ಪ್ರೈಸ್ ಇಲ್ಲಿಂದ ಇಲ್ಲಿ ಮೂವ್ ಆಗಿದೆಯಾ, ನಮ್ಮದು EMA ಕ್ರಾಸ್ ಆಗ್ತಿದೆ. ಹಿಂಗೆ ಕ್ರಾಸ್ ಆಗಿ EMA ಈ ಥರ ಬರ್ತಾ ಇರುತ್ತಲ್ಲ, ಆ ಟೈಮಲ್ಲಿ ಈ ಥರ ಬರ್ತಿರುತ್ತೆ ನಮ್ಮದು ಪ್ರೈಸ್. ಆವಾಗ ಇದು ATMA ಹಚ್ಕೋಬೇಕು ಇಲ್ಲಿ 5 ಮಿನಿಟ್ಸಲ್ಲಿ ಹಚ್ಕೊಂಡು ರೆಸಿಸ್ಟೆನ್ಸಲ್ಲಿ ಯಾವಾಗ ಇದು ಬ್ರೇಕ್ ಆಗುತ್ತೆ, ಪ್ಲಸ್ ಇಲ್ಲಿ ಯಾವುದಾದ್ರು ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗಿರೋದು. ಪ್ಯಾಟರ್ನ್ ಕ್ರಿಯೇಟ್ ಆದ ತಕ್ಷಣ ಎಂಟ್ರ್ ಆಗಬಾರ್ದು. ಪ್ಯಾಟರ್ನ್ ಕ್ರಿಯೇಟ್ ಆಗಿ ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಆಗಬೇಕು. ರೆಡ್ ಆದರೆ ಮಾತ್ರ ನೀವು ಕೆಳಗಿನ ಸೈಡ್ ಎಂಟ್ರ್ ಆಗಬೇಕು. ಯಾಕಂದರೆ ಇಲ್ಲಿ ರೆಸಿಸ್ಟೆನ್ಸಲ್ಲಿ ಸೆಲ್ಲಿಂಗ್ ಇರುತ್ತಾ. ಸೊ ಅಲ್ಲಿ ಇದು ಕ್ರಾಸ್ ಆದಾಗ ಮಾತ್ರ ನೀವು ಸೆಲ್ ಮಾಡಬೇಕು. ಇಲ್ಲಿ ಸೆಲ್ ಮಾಡಿದರೆ ನಿಮ್ಮ ಟಾರ್ಗೆಟ್ ನೆಕ್ಸ್ಟ್ ಇದು ಇರುತ್ತೆ. ಅಥವಾ ಇಲ್ಲಿ ಏನು ಕ್ಯಾಂಡಲ್ ಲೋ ಏನಿರುತ್ತಲ್ಲ ಅದ್ರದ್ದು ಈ ಪಾಯಿಂಟ್ ಇದು ನಿಮ್ದು ಎಸ್ ಎಲ್ ಆಗಿರುತ್ತಾ, ಅದ್ರದ್ದು 1:2 ಅಥವಾ 3 ನಿಮ್ಮ ಟಾರ್ಗೆಟ್ ಇಟ್ಕೋಬೇಕು. ಅರ್ಥ ಆಯ್ತಾ? ಸೊ ಇದು ಚಾರ್ಟಲ್ಲಿ ನೋಡೋಣ ಈಗ. ಸೊ ಇದು ರೆಸಿಸ್ಟೆನ್ಸ್, ಇದು ನಮ್ಮ ಸಪೋರ್ಟ್. ಇದೊಂದು ಫೇಕ್ ಬ್ರೇಕ್ಔಟ್ ಇದೆ, ಫೇಕ್ ಬ್ರೇಕ್ಔಟ್. ಎಷ್ಟು ಇದು ಟ್ರ್ಯಾಪ್ ಮಾಡೋಕ್ಕಷ್ಟೇ ಇದಿರೋದು. ಸೊ ಇಲ್ಲಿ ನೋಡ್ರಿ, ಇಲ್ಲಿಂದ ಸೆಲ್ಲಿಂಗ್ ಬಂತ. ಸೊ ಈ ಪಾಯಿಂಟಿಂದ ಬೈಯಿಂಗ್ ಹೋಗ್ತಾ ಇದೆ. ಬೈಯಿಂಗ್ ಹೋದ್ಮೇಲೆ ಇಲ್ಲಿ EMA ಸಪೋರ್ಟ್ ಕೂಡ ಬಂತು ನೋಡ್ರಿ. ಇದು ಏನಿದೆ ಅಲ್ಲ, ಇದು ಗ್ರೀನ್ ಕಲರ್ ಲೈನ್ ಕಾಣ್ತಾ ಇದೆಯಲ್ಲ, ಇದೇನು ATMA ಇದು. ಸೊ ಇದು ಬ್ರೇಕ್ ಆಯಿತಾ, ಇದು ಬ್ರೇಕ್ ಆದಮೇಲೆ ನೀವು ಇಲ್ಲಿ ಟ್ರೇಡ್ ತೊಗೊತೀರ. ಇದು ನಿಮ್ಮ ಸ್ಟಾಪ್ ಲಾಸ್. ಇದು ಕ್ಯಾಂಡಲ್ಲು ನಿಮ್ಮ ಸ್ಟಾಪ್ ಲಾಸ್. ನಿಮ್ಮದು ಟಾರ್ಗೆಟ್ ಏನಿರುತ್ತೆ ಇದ್ರದ್ದು 1:2 ಇರುತ್ತಾ ಅಥವಾ 1:3, ಅದು ಪಾಯಿಂಟ್ ಇಲ್ಲಿಗೆ ಬರುತ್ತಾ. ಅರ್ಥ ಆಯ್ತಾ? ಸೊ ನಿಮ್ದು ಎಂಟ್ರಿ ಪಾಯಿಂಟ್ ಇದು ಆಗಿರುತ್ತಾ, ಎಂಟ್ರಿ ಟಾರ್ಗೆಟ್ ಪಾಯಿಂಟ್ ಇದು SL ಪಾಯಿಂಟ್. ಅರ್ಥ ಆಯ್ತಾ? ಸೊ ಅದೇ ಥರ ನೆಕ್ಸ್ಟ್ ನೋಡೋಣ ಈಗ. ಟ್ರೇಡ್ ಇಲ್ಲಿಂದ ಇಲ್ಲಿ ಎಕ್ಸಿಕ್ಯೂಟ್ ಆಯ್ತಾ. ಸೊ ನೆಕ್ಸ್ಟ್ ಟ್ರೇಡ್ ನಾವು ನೋಡೋಣ. ನೆಕ್ಸ್ಟ್ ಟ್ರೇಡ್ ನೋಡಿ, ಇಲ್ಲಿ ಬೇರಿಶ್ ಪ್ಯಾಟರ್ನ್ ಹುಡುಗಬೇಕು. ಡೋಜಿ ಕ್ಯಾಂಡಲ್ ಆಯಿತು, ಇದಾದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಸೆಲ್ಲಿಂಗ್ ತೋರಿಸ್ತು. ಸೊ ಇದು ನಿಮ್ದು ಎಂಟ್ರಿ ಇರುತ್ತೆ. ಬಟ್ ಇಲ್ಲಿ ಎಂಟ್ರ್ ಆಗಬಾರ್ದು. EMA ಸಪೋರ್ಟ್ ಎಲ್ಲಿ ಬರುತ್ತೆ ಅಲ್ಲಿ ನಮ್ಗೆ ಎಂಟ್ರ್ ಆಗಬೇಕು. EMA ಕ್ರಾಸ್ ಎಲ್ಲ ಆಯಿತು, ಇಲ್ಲಿ ಈ ಪಾಯಿಂಟಲ್ಲಿ EMA ಕ್ರಾಸ್ ಆಯಿತು. ಸೊ ಇದು ನಿಮ್ದು ಎಂಟ್ರಿ ಪಾಯಿಂಟ್. ಎಂಟ್ರಿ ಪಾಯಿಂಟಾ, ಇದು ನಿಮ್ದು SL. ಇದ್ರದ್ದು 1:3 ನಾವು ಟಾರ್ಗೆಟ್ ಇಟ್ಕೋಬೇಕು. ಬಂತಾ, ಎಲ್ಲಿ ರೀಚ್ ಆಗಿದೆ ನೋಡಿ. ಹಿಂಗೆ ಬಂದು ಇಲ್ಲಿಗೆ ಹೋಗಿ ಮತ್ತೆ ವಾಪಸ್ ಬಂದು ಇಲ್ಲಿ ಟಾರ್ಗೆಟ್ ಇಟ್ಟಾಯಿತು. ಸೊ 2 ಟಾರ್ಗೆಟ್ ಇಟ್ಟೋದು, 1 ಟ್ರೇಡ್, ಇದು 2ನೇ ಟ್ರೇಡ್ ಇಟ್ಟಾಯಿತು. ಸೊ 3ನೇ ಟ್ರೇಡ್ ನೋಡ್ರಿ, ಇಲ್ಲಿ ಬಂದು ಟಚ್ ಆಯಿತಾ, 1 ಟೈಮ್ 2 ಟೈಮ್, ಇಲ್ಲೇ ನೋಡ್ರಿ 2 ಸರಿ ಟಚ್ ಆಗಿದೆ. ಸೊ ಇದಾದಮೇಲೆ ಬುಲ್ಲಿಶ್ ಕ್ಯಾಂಡಲಿಂದ ಕ್ಲೋಸ್ ಆಗಬೇಕಂತ ಹೇಳಿದೆ. ಇದು ಬುಲ್ಲಿಶ್ ಇದು ನೆಕ್ಸ್ಟ್ ಕ್ಯಾಂಡಲ್ ನೋಡಿ, ಇದು ಬುಲ್ಲಿಶ್ ಕ್ಯಾಂಡಲಿಂದ ಕ್ಲೋಸ್ ಆಯಿತಾ, ಗ್ರೀನ್ ಕ್ಯಾಂಡಲಿಂದ ಕ್ಲೋಸ್ ಆಯಿತಾ. ಸೊ ಈ ಕ್ಯಾಂಡಲ್ ನಿಮ್ದು ಎಂಟ್ರಿ ಕ್ಯಾಂಡಲ್ ಆಗಿರುತ್ತಾ. ಇದು SL ಇಟ್ಕೊಂಡಿರ್ತೀರಿ, ಇಲ್ಲಿ ಇದು ಟಾರ್ಗೆಟ್ ಇಟ್ಕೊಂಡಿರ್ತೀರಿ. ಸೊ ಇಲ್ಲಿ ಒಂದು SL ಆಯ್ತು ನಿಮ್ಮದು. ರೀಸನ್ ಏನು, ಒಂದೇ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಆಯಿತು. ಈ ಕ್ಯಾಂಡಲ್ ಏನಿದೆ ಸ್ಟ್ರಾಂಗ್ ಕ್ಯಾಂಡಲ್, ಅಲ್ಲಿಂದ ನಿಮ್ಮ SL ಹಿಟ್ ಆಯಿತಾ. ಇದಾದಮೇಲೆ ಫೇಕ್ ಬ್ರೇಕ್ಔಟ್ ಆಯಿತು. ಇದು ಬ್ರೇಕ್ಔಟ್ ಆದ ಕೂಡ ಎಲ್ಲ ಭಾಳ ಜನ ಇಲ್ಲಿ ಸೆಲ್ಲಿಂಗ್ ಎಂಟ್ರ್ ಆಗ್ತಾರೆ, ಸೆಲ್ಲರ್ಸ್ ಎಂಟ್ರ್ ಆಗ್ತಾರೆ. ಬಟ್ ಅವ್ರಿಗೆ ಟ್ರ್ಯಾಪ್ ಮಾಡಿ ಮತ್ತೆ ರಿವರ್ಸ್ ಹೋಯ್ತು ಪ್ರೈಸ್. ಅರ್ಥ ಆಯ್ತಾ? ಸೊ ಇಂಥ ಎಲ್ಲ ನೀವು ಟ್ರೇಡ್ ನೋಡ್ಬಾರ್ದು. ಮತ್ತು ನೆಕ್ಸ್ಟ್ ವೇಟ್ ಮಾಡಬೇಕು. ಇಂಥ ಟ್ರ್ಯಾಪ್ ಆದಮೇಲೆ ಎವ್ರಿ ಟೈಮ್ ಒಂದು 2-3 ಟ್ರೇಡ್ ವೇಟ್ ಮಾಡಬೇಕು. ಸೊ ಇಲ್ಲಿ ವೇಟ್ ಮಾಡ್ತೀರಿ. ಇಲ್ಲಿ ವೇಟ್ ಮಾಡಿದ್ಮೇಲೆ ನೀವು 2 ಕ್ಯಾಂಡಲ್ ಏನು ಶ್ಯಾಂಗಲ್ಫಿಂಗ್ ಆಯಿತಾ, ಬುಲ್ಲಿಂಗ್ ಶ್ಯಾಂಗಲ್ಫಿಂಗ್ ಆದಮೇಲೆ ನೆಕ್ಸ್ಟ್ ಕ್ಯಾಂಡಲ್ ನಮ್ಗೆ EMA ಸಪೋರ್ಟ್ ಬಂತಾ. ಸೊ ನಾವು ಇಲ್ಲಿ ಎಂಟ್ರ್ ಆಗ್ತೀವ. ಇದು ಕ್ಯಾಂಡಲ್ ಲೋ ನಮ್ದು SL ಇರುತ್ತಾ. ಸೊ ಇಲ್ಲಿ ನೋಡ್ರಿ 1:2 ನಿಮ್ಗೆ ಸಿಗ್ತಾ. ಇಲ್ಲಿ ಇದು ಎಂಟ್ರಿ ಪಾಯಿಂಟ್, ಇದು SL, ಇದು ನಿಮ್ಮ ಟಾರ್ಗೆಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಅಂದರೆ ಇಲ್ಲಿ ನೋಡ್ರಿ, ಬೇರಿಶ್ ಪ್ಯಾಟರ್ನ್ ಆಯ್ತು. ಬೇರಿಶ್ ಯಾವುದು, ಬೇರಿಶ್ ಮದರ್ ಬೇಬಿ ಅಥವಾ ಹರಾಮೆ ಆಯಿತಾ. ಸೊ ಇದು ಆದಮೇಲೆ ಯಾವಾಗ EMA ಸಪೋರ್ಟ್ ಬರುತ್ತಲ್ಲ, ನೆಕ್ಸ್ಟ್ ಕ್ಯಾಂಡಲ್ ನಮಗೆ EMA ಸಪೋರ್ಟ್ ಬಂತಾ ಇಲ್ಲಿ. ಸೊ ಇದು ನಮ್ಮ ಎಂಟ್ರಿ ಕ್ಯಾಂಡಲ್ಲ, ಇದು SL ಟಾರ್ಗೆಟ್ ಇಲ್ಲಿ ಬಂದು ನೋಡ್ರಿ 1:3 ಎಲ್ಲ ಟಾರ್ಗೆಟ್ ಇಲ್ಲಿ ಬಂದು. ಸೊ ಇದು ಎಂಟ್ರಿ ಪಾಯಿಂಟ್, ಇದು ನಿಂದು SL ಪಾಯಿಂಟ್, ಇದು ಟಾರ್ಗೆಟ್. ಲೇಟ್ ಆಯಿತು ಬಟ್ ಟಾರ್ಗೆಟ್ ಹಿಟ್ ಆಯ್ತಾ. ಸಿಂಪಲ್. ಈ ಥರ ರೆಸಿಸ್ಟೆನ್ಸ್ ಸಪೋರ್ಟಲ್ಲಿ ಹೆಂಗೆ ಟ್ರೇಡ್ ಮಾಡಬೇಕು ನಿಮ್ಗೆ ಈಸಿಯಾಗಿ ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಟ್ರೆಂಡ್ ಲೈನ್ ಮೇಲೆ ಹೆಂಗೆ ಟ್ರೇಡ್ ಮಾಡಬೇಕು, ಪ್ಲಸ್ EMA ಸಪೋರ್ಟಿಂದ ಟ್ರೆಂಡ್ ಲೈನಲ್ಲಿ ನೀವು ಎಷ್ಟು ಟ್ರೇಡ್ ನೀವು ಎಂಟ್ರ್ ಆಗ್ಬೋದು ಅದನ್ನೆಲ್ಲ ನಾನು ಹೇಳ್ತೀನಿ. ಸೊ ಥ್ಯಾಂಕ್ ಯು ಗೈಸ್.